ಪ್ರಶ್ನೆ 26. ಸಮುದ್ರ ಮಟ್ಟದಿಂದ 75 ಮೀಟರ್ ಎತ್ತರದಲ್ಲಿರುವ ದೀಪಸ್ತಂಭವೊಂದರ ಮೇಲಿನಿಂದ 2 ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು 30 ಅಂಶ ಮತ್ತು 45 ಅಂಶ ಆಗಿವೆ. ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ ಆ 2 ಹಡಗುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಇಂಗ್ಲಿಷ್ನಲ್ಲಿ, as observed from the top of the 75 meter high lighthouse from the sea level, the angles of depression of 2 ships are 30 degree and 45 degree. If one ship is exactly behind the other on the same side of the lighthouse, then find the distance between 2 ships. ಇಲ್ಲಿ ನೋಡಿ, ನಾನು ಈಗ ಬರಿತಾ ಇದ್ದೀನಿ. ಯಾವುದು ನಿಮ್ಗೆ ಕ್ಲಿಯರ್ ಅರ್ಥ ಆಗುವಂಗ ಬರಿತೀನಿ. ಇದು ಯಾವುದು? ಲೈಟ್ ಹೌಸ್. ಇದು ಅಂದ್ರೆ AB ಲೈಟ್ ಹೌಸ್, 75 ಮೀಟರ್ ಲೈಟ್ ಹೌಸ್. ಹೌದಾ? ಆಮೇಲೆ P ಶಿಪ್ 1 ಅಂತೀನಿ ನಾನು. ಶಿಪ್ 1. ಓಕೆ, ಶಿಪ್ 1. ಇದು ಶಿಪ್ 2. Q ಶಿಪ್ 2. ಓಕೆ, ಆಮೇಲೆ AM ಏನು? ನೇರ ದೃಷ್ಟಿ. ಓಕೆ, ಆಮೇಲೆ AQ ಆಂಗಲ್ MAQ ಈಕ್ವಲ್ ಟು 30 ಡಿಗ್ರಿ ಅವನತ ಕೋನ. ಆಮೇಲೆ ಆಂಗಲ್ MAP ಈಕ್ವಲ್ ಟು 45 ಡಿಗ್ರಿ. ಹೌದಾ? ಮತ್ತು ಈ ನೇರ ದೃಷ್ಟಿ ಏನದಲ್ಲ, AM ಈಸ್ ಪ್ಯಾರಲಲ್ ಟು BDQ. ಆದ್ದರಿಂದ ಈ ಎರಡು AQ ಮತ್ತು APಗಳು ಟ್ರಾನ್ಸ್ವರ್ಸಲ್ ಅಂತ ಪರಿಗಣಿಸಿದರೆ AQ ಟ್ರಾನ್ಸ್ವರ್ಸಲ್ ಅಥವಾ ಏನಂತೇವೆ ನಾವು, ಟ್ರಾನ್ಸ್ವರ್ಸಲ್ ಅಂದ್ರೆ ಛೇದಕ ರೇಖೆ. ಛೇದಕ ರೇಖೆ ಅಥವಾ ಟ್ರಾನ್ಸ್ವರ್ಸಲ್ ಛೇದಕ. ಆದ್ದರಿಂದ ನಮಗೇನಾಗುತ್ತೆ? ಆಂಗಲ್ MAQ ಈಕ್ವಲ್ ಟು ಆಂಗಲ್ ಯಾವುದು? AQB ಅಥವಾ ABQ. AQB. ಇದು ಏನಾಗುತ್ತೆ? 30 ಡಿಗ್ರಿ. ಯಾಕಂದ್ರೆ ಪಾರ್ಶ್ವ ಕೋನಗಳು ಒಂದಕ್ಕೊಂದು ಸಮ ಇರ್ತಾವ. ಆಮೇಲೆ AP ಛೇದಕ ಅಂತ ತಕೊಂಡ್ರೆ AP ಛೇದಕ ಆದಾಗ ಆಂಗಲ್ MAP ಈಕ್ವಲ್ ಟು ಆಂಗಲ್ APB ಈಕ್ವಲ್ ಟು 45 ಡಿಗ್ರಿ. ಈಗ ನಾವೇನು ಕಂಡು ಹಿಡಿಬೇಕು? ನಾವು PQ ಕಂಡು ಹಿಡಿಬೇಕು.
ಹೌದಾ? ಪಿ ಕ್ಯೂ ಈಕ್ವಲ್ ಟು ಏನಾಗುತ್ತೆ? ಬಿ ಕ್ಯೂ ಮೈನಸ್ ಬಿ ಪಿ. ಇಷ್ಟು ನಾವು ಮಾಡಿಬಿಟ್ರಾಗ ಅಂದ್ರೇನು, ಮೊದಲು ಬಿ ಕ್ಯೂ ಕಂಡು ಹಿಡ್ಕೋಬೇಕು, ಆಮೇಲೆ ಏನು ಬಿ ಪಿ ಕಂಡು ಹಿಡ್ಕೋಬೇಕು. ಆ ಬಿ ಕ್ಯೂದೊಳಗೆ ಬಿ ಪಿ ಕಳೆದು ಬಿಟ್ರೆ ಎರಡೂ ಆ ಹಡಗುಗಳ ನಡುವಿನ ಅಂತರ ನಮ್ಗೆ ಸಿಗ್ತದ. ಈಗ ನೋಡಿ, ಇನ್ ಟ್ರ್ಯಾಂಗಲ್ ಎ ಬಿ ಪಿ ಒಳಗೆ ಏನಾಗುತ್ತೆ? ಎ ಬಿ ಪಿ ಅಂತಂದ್ರೆ tan 45 equal to tan 45 equal to opposite side divided by base. opposite side ಯಾವುದು? ಎ ಬಿ by ಬಿ ಪಿ. ಹೌದಾ? ದಿಸ್ ಇಂಪ್ಲೈಸ್ tan 45 equal to 1. ಆದ್ದರಿಂದ ಎ ಬಿ ಈಕ್ವಲ್ ಟು 75 ಮೀಟರ್. ಆಮೇಲೆ ಬಿ ಪಿ ಏನಾಯ್ತು? ಈಗ ಬಿ ಪಿ ಈಕ್ವಲ್ ಟು 75 ಮೀಟರ್. ಹೌದಾ? 1. ಇದನ್ನ 1 ಅಂತೀನಿ ನಾನು. ಆಮೇಲೆ ಇನ್ ಟ್ರ್ಯಾಂಗಲ್ ಚಿತ್ರ ನೋಡಿ. ಈಗ ಈ ಚಿತ್ರ ನೋಡಿ, ಇನ್ ಟ್ರ್ಯಾಂಗಲ್ ಎ ಬಿ ಕ್ಯೂ ಇದರಲ್ಲಿ ಟ್ಯಾನ್ 30 ಡಿಗ್ರಿ ಏನದ? ಅಪೋಸಿಟ್ ಸೈಡ್ ಮತ್ತೆ ಎ ಬಿನ, ಆಮೇಲೆ ಬೇಸ್ ಬಿ ಕ್ಯೂ. ಹೌದಾ? ಅಪೋಸಿಟ್ ಸೈಡ್ ಎ ಬಿ ಬೈ ಬಿ ಕ್ಯೂ. ಇದೇನಾಗುತ್ತೆ? tan 30 equal to 1/√3. tan 30 equal to 1/√3. AB equal to 75 divided by BQ. ಹೌದಾ? ಏನಾಯ್ತು ಈಗ ನೋಡಿ, BQ equal to into 1/√3 equal to 75. ಅಂದ್ರೆ ಏನಾಯ್ತು? ಇದು ಹೀಗೆ ಬರ್ಕೋತೀನಿ ನಾನು, ಬಿ ಕ್ಯೂ ಈಕ್ವಲ್ ಟು ಏನು 75 into √3 ಮೀಟರ್. ಇದು ನಾ 2 ಅಂತೀನಿ. ಆ ಪಿ ಕ್ಯೂ ಹೆಂಗ್ ಬರ್ತದಪ್ಪ? ಆದ್ದರಿಂದ ಪಿ ಕ್ಯೂ ಹಡಗುಗಳ ಅಂತರ, 2 ಹಡಗುಗಳ ನಡುವಿನ ದೂರ. ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ 2 ships ಈಕ್ವಲ್ ಟು ಏನು? ಬಿ ಕ್ಯೂ ಮೈನಸ್ ಬಿ ಪಿ. ಇದೇನಾಗುತ್ತೆ? ಬಿ ಕ್ಯೂ ಈಕ್ವಲ್ ಟು 75√3 ಮೈನಸ್ ಬಿ ಪಿ ಈಕ್ವಲ್ ಟು 75 ಫ್ರಾಮ್ 1 and 2. ಹೌದಾ? 1 ಮತ್ತು 2ರಿಂದ ಇದನ್ನ ನಾವು ಬರಿತೇವೆ. 75 ಹೊರಗೆ ತಕ್ಕೋತಿದ್ದೀನಿ, √3 ಮೈನಸ್ 1 ಅಂದ್ರ ಪಿ ಕ್ಯೂ ಈಕ್ವಲ್ ಟು ದೂರ ಈಕ್ವಲ್ ಟು 75 into √3 ಮೈನಸ್ 1 ಮೀಟರ್. ಇದು ನಮ್ಮ ಉತ್ತರ ಆಗುತ್ತಾ? ಓಕೆ. ಪ್ರಶ್ನೆ 27. ನೆಲದ ಮೇಲೆ ನೇರವಾಗಿ ನಿಂತಿರುವ ಒಂದು ಕಟ್ಟಡದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದು ಸಿ ಯನ್ನು ವೀಕ್ಷಿಸಿದಾಗ ಉಂಟಾಗುವ ಅವನತ ಕೋನವು 60 ಅಂಶ ಆಗಿದೆ. ಚಿತ್ರದಲ್ಲಿ ತೋರಿಸಿದಿರುವಂತೆ ಕಟ್ಟಡದ ಪಾದದಿಂದ
ಕಟ್ಟಡದ ಪಾದದಿಂದ ನೆಲದ ಮೇಲಿನ ಸಿ ಬಿಂದುವಿನ ಮೂಲಕ ನೇರವಾಗಿ ಚಲಿಸಿ ಒಂದು ಬಿಂದು ಪಿನಿಂದ ಕಟ್ಟಡದ ತುದಿಯನ್ನು ವೀಕ್ಷಿಸಿದಾಗ ಉನ್ನತ ಕೋನವು 30 ಅಂಶ ಆಗಬೇಕಾದರೆ ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಬಿಸಿಯ 2ರಷ್ಟು ದೂರ ಇದೆ ಅಂತ ನಾವು ತೋರಿಸಬೇಕು ಇಂಗ್ಲಿಷ್ನಲ್ಲಿ. ಆಸ್ ಅಬ್ಸರ್ವ್ಡ್ ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಸ್ಟ್ಯಾಂಡಿಂಗ್ ವರ್ಟಿಕಲಿ ಆನ್ ದ ಗ್ರೌಂಡ್, ದ angle of depression of a point C on the ground is 60 degrees. From the floor, foot B of the building when moved through the point C in a straight line, and observe the top of the building from the point P, if the angle of elevation has to be 30 degrees as shown in the figure, then show that distance moved from C to P is a twice distance BC ಅಂತ ನಾವು ತೋರಿಸ್ಬೇಕು. ಈ ಪ್ರಶ್ನೆ ಹಿಂದಿನ ಪ್ರಶ್ನೆ 26ರಂತೆ ಇದೆ, ಹೌದಾ? ಅದು ಹೇಗೆ ನೋಡಿ ಇಲ್ಲಿ. ಇದು ಕಟ್ಟಡ, ಯಾವುದು ಕಟ್ಟಡ, ಇದು ಎಷ್ಟದ? ಕಟ್ಟಡದ ತುದಿಯಿಂದ ಒಂದು ಬಿಂದು, angle of depression as observed 60 ಡಿಗ್ರಿ ಆಗಿದೆ. ಓಕೆ. Observed from the building vertically on the ground, the angle of depression is 60 degrees from the building is shown in the figure. ಹೌದಾ? ಕಟ್ಟಡ ಎಷ್ಟದಂತ ಇಲ್ಲೇ ಕೊಟ್ಟಿಲ್ಲ, ಕಟ್ಟಡದ ಎತ್ತರ ಎಷ್ಟದಂತ ಕೊಟ್ಟಿಲ್ಲ, ಹೌದಾ? ಆಮೇಲೆ ಈ ನೇರ ದೃಷ್ಟಿ, ಇದು ನೇರ ದೃಷ್ಟಿ. ಈಗ ಈ ಎದಿಂದ ಸಿದವರೆಗೆ ನೋಡಿದಾಗ, ಪಾಯಿಂಟ್ ಸಿ ನೋಡಿದಾಗ ಏನಾಗತ್ತ? 60 ಡಿಗ್ರಿ ಅವನತ ಕೋನ ಆಗತ್ತ. ಫ್ರಮ್ ಪಿ ದಿಂದ ಕಟ್ಟಡದ ತುದಿಯನ್ನು ನೋಡಿದಾಗ ಇದು ಉನ್ನತ ಕೋನ. ಯಾವುದು? ಇದು ಉನ್ನತ ಕೋನ. ಉನ್ನತ ಕೋನದ ಮಾರ್ಕ್ ಇಲ್ಲಿ ಮಾಡಿದ್ದೀನಿ. ಇದು ಅವನತ ಕೋನ. ಇದು 30 ಡಿಗ್ರಿ ಅಂದ್ರೆ ಈಗ ಏನ್ ಮಾಡಬೇಕು ಅಂತಂದ್ರ, ನಾವು ಏನ್ ತೋರಿಸ್ಬೇಕು? ಸಿ ಪಿ ಈಕ್ವಲ್ ಟು ಅಥವಾ ಸಿ ಪಿ ಈಕ್ವಲ್ ಟು ಟ್ವೈಸ್ ಬಿ ಸಿ ಅಂತ ತೋರಿಸಬೇಕಾಗಿದೆ. ಹೌದಾ? ಈಗ ನೋಡೋಣ ಆಗತ್ತೋ ಇಲ್ಲೋ ಅನ್ನೋದು ನಾವು ಈಗ ನೋಡ್ಕೊಳ್ಳೋಣ. ಇನ್ ಟ್ರಯಾಂಗಲ್ ABC, tan 60 equal to AB by BC. ಹೌದಾ? ಅಂದ್ರೆ ಏನಾಯ್ತು? √3 into BC equal to AB. ಹೌದಾ? ಇದನ್ನ ಅಥವಾ ನಾವು ಹಿಂಗೆ ಬರಿತೀನಿ, AB equal to √3 into BC ಅಂತ ನಾ ಬರ್ಕೊತಿದ್ದೀನಿ. ಇದನ್ನು 1 ಅಂತೀನಿ. ಹೌದಾ? ಇನ್ ಟ್ರಯಾಂಗಲ್ ABP ದಲ್ಲಿ ಏನು? tan 30
equal to AB by BP. ಹೌದಾ? This implies 1 by root 3 equal to AB by BP. ಈಗೇನಾಯ್ತು ನೋಡಿ, AB equal to BP divided by root 3. ಇದು 2 ಅಂತೀನಿ. ಹೌದಾ? ಈಗ ಸಮೀಕರಣ 1 ಮತ್ತು 2ರಿಂದ AB equal to this. ಸಮೀಕರಣ 1 ಮತ್ತು 2ರಿಂದ AB equal to root 3 into BC. ಅದನ್ನ ನಾನು ಈ ತರ ಬರ್ತೀನಿ, root 3 into BC. ಹೌದಾ? ಸಮೀಕರಣ 2ರಿಂದ BP divided by root 3. ಹೌದಾ? BP divided by root 3. ಈಗ ನೋಡಿ, ಇದನ್ನ ನಾನು ಸರಳ ರೂಪ ಕೊಡ್ತೀನಿ, root 3 into root 3 BC equal to BP. ಹೌದಾ? BP ಈಗೇನಾಯ್ತು, BP not BC, root 3 into BC equal to BP. ಹೌದಾ? root 3 into sorry, not root 3, 3 into root 3 into root 3 3 ಆಗತ್ತ. ಹೌದಾ? ಈಗ ನೋಡಿ, BP equal to ಇದು ನಾನು 3 ಅಂತೀನಿ. ಯಾಕೆ? ಈಗ BP ಏನು ಬರ್ಕೋತೀನಿ ನೋಡಿ, ಇಲ್ಲಿ 3BC equal to BP ಅಂತ ಬಂತು, ನಾವು ಮಾಡಿದೆವು. ಸಾರಿ root I'm very sorry for this. 3BC equal to BP ಅಂತ ಮಾಡಿದೆವು, ಕಂಡುಕೊಂಡಿದ್ದೆವು ಫ್ರಮ್ ಇಕ್ವೇಶನ್ 1 and 2. ಹೌದಾ? ಇದನ್ನ ನಾನು 3 ಅಂತೀನಿ. ಓಕೆ, 3 ಅಂತೀನಿ. ಆಯ್ತಾ? ಈಗ BP equal to ಏನಾಗುತ್ತೆ ನೋಡಿ, this equal to BC plus CP. BP plus CP. ಹೌದಾ? ಈಗ ಈ BC ನಾನು ಈ ಕಡೆ ತಗೊಂಡ್ಬರ್ತೇನೆ. ಏನಾಯ್ತು? 3BC minus BC equal to CP. ಹೌದಾ? ಈಗ ನೋಡಿ ಏನಾಗುತ್ತೆ, 2BC equal to CP. ಇದನ್ನೇ ನಾವು ಸಾಧಿಸಬೇಕಾಗಿತ್ತು, ಅಥವಾ CP equal to 2BC ಅಂತ. ಆಯ್ತು. ಪ್ರಶ್ನೆ 28. ಒಂದು ಗೋಪುರ ಮತ್ತು ಕಟ್ಟಡವು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಹಾಗೂ ಕಟ್ಟಡದ ತುದಿಯಿಂದ ಗೋಪುರದ ತುದಿಗೆ ಉನ್ನತ ಕೋನಗಳು ಕ್ರಮವಾಗಿ 30 ಅಂಶ ಮತ್ತು 60 ಅಂಶ ಆಗಿವೆ. ಗೋಪುರದ ಪಾದದಿಂದ ಬಿಂದುಗಳಿಗಿರುವ ದೂರವು 30√3 ಮೀಟರ್ ಅಂತ, ಹಾಗೂ ಕಟ್ಟಡದ ಎತ್ತರವು 10 ಮೀಟರ್ ಅಂತ ಕೊಡಲಾಗಿದೆ. ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರ ಹಾಗೂ ಗೋಪುರ ಮತ್ತು ಕಟ್ಟಡದ ತುದಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ.
A tower and a building are standing vertically on the level ground. The angles of elevation of the top of the tower from a point on the same ground and from the building are found to be 30° and 60° respectively. If the distance of the point from the foot of the tower is a 30 √3 meter and the height of the building is at 10 meter, then find the distance between the foot of the tower and building and also distance between their tops. ಇಲ್ಲಿ ಏನು ಕೇಳಲಾಗಿದೆ ಅನ್ನೋದನ್ನ ಮೊದಲು ಬರೀತೀನಿ. ಕೊಟ್ಟಂತಹ ಸಂಗತಿ ಏನು? ಎಷ್ಟು ಬಿಲ್ಡಿಂಗ್ ಎತ್ತರ, ಕಟ್ಟಡದ ಎತ್ತರ ಎಷ್ಟು, ಡಿಇ ಈಕ್ವಲ್ ಟು 10 ಮೀಟರ್ ಮತ್ತು ಸಿಬಿ ಈಕ್ವಲ್ ಟು 30 √3 ಮೀಟರ್. ಆಮೇಲೆ ಆಂಗಲ್ ಎ ಸಿ ಬಿ ಅಥವಾ ಎಸಿಇ ಎಸಿಬಿ ಈಕ್ವಲ್ ಟು 30°. ಹೌದಾ? 30°. ಇವು ಏನು? ಉನ್ನತ ಕೋನಗಳು. ಉನ್ನತ ಅಂದ್ರೆ ಈ ಥರ ಮತ್ತು ಈ ಥರ. ಹೌದಾ? ಇದು ಕಟ್ಟಡ ಆಗುತ್ತಾ? ನಾನು ಆಗಲೇ ಹೇಳಿದೆ ಕಟ್ಟಡ. ಎ ಬಿ ಗೋಪುರ, ಎ ಬಿ ಗೋಪುರ. ಏನ್ ಕೇಳ್ಯಾನಪ್ಪ ಅಂತಂದ್ರ ಬಿಇ ಪಾದಗಳ ನಡುವಿನ ಎತ್ತರ ಕೇಳಲಾಗಿದೆ ಮತ್ತು ಎಡಿ ಆ ತುದಿಗಳ ಅಂತರ, ಕಟ್ಟಡ ಮತ್ತು ಗೋಪುರದ ತುದಿಗಳ ಅಂತರ ಕೇಳಲಾಗಿದೆ. ಇವು ಎರಡು ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಇನ್ ಟ್ರ್ಯಾಂಗಲ್ ಎಬಿಸಿ, ಎಬಿಸಿ ದೊಳಗ ಏನದಪ್ಪ? tan 30 ಈಕ್ವಲ್ ಟು ಎಬಿ ಬೈ ಸಿಬಿ. ಹೌದಾ? ದಿಸ್ ಇಂಪ್ಲೈಸ್ 1/√3 ಈಕ್ವಲ್ ಟು ಎಬಿ ಬೈ 30 √3. ಹಾಗಾದ್ರೆ ಎ ಬಿ ಏನಾಯ್ತು? ಎ ಬಿ ಈಕ್ವಲ್ ಟು 1/√3 ಇಂಟು 30 ಇಂಟು √3. √3 ಕ್ಯಾನ್ಸಲ್ ಆಕ್ಕವ. ಅಂದ್ರೆ ಎ ಬಿ ಈಕ್ವಲ್ ಟು 30 ಮೀಟರ್. ಅಂದ್ರೆ ಗೋಪುರದ ಎತ್ತರ. ಇದು ಏನಾಗುತ್ತ? ಗೋಪುರದ ಎತ್ತರ. ಹೌದಾ? ಈಗ ಆಯ್ತು. ಈಗ ನೋಡಿ, ಎಪಿ ಈಕ್ವಲ್ ಟು ಎ ಬಿ ಮೈನಸ್ ಪಿ ಬಿ. ಎ ಬಿ ಈಕ್ವಲ್ ಟು ಎಷ್ಟದ? 30 ಮೈನಸ್ ಪಿ ಬಿ ಅಂದ್ರೆಷ್ಟು? ಇದನ್ನು 10 ಮೀಟರ್ ಆಗತ್ತಾ? ಯಾಕಂದ್ರ ಇದು ಕಟ್ಟಡದ ಸಮಾಂತರ ಅಥವಾ ಆಯತ ಆಗತ್ತ. ಇದ್ರದ್ದು ವಿರುದ್ಧ ಬದಿಗಳು ಸಮ ಇರ್ತಾವ. 10 ಅಂದ್ರ 20 ಮೀಟರ್. ಸಾರಿ, 20 ಮೀಟರ್. ಹೌದಾ? ಇದನ್ನ ನಾನು 1 ಅಂತೀನಿ. ಓಕೆ. ಆಮೇಲೆ ಇನ್ ಟ್ರ್ಯಾಂಗಲ್ ಎ ಪಿ ಡಿ, ಇದು ಎ ಪಿ ಡಿ tan 60 ಈಕ್ವಲ್ ಟು ಎ ಪಿ ಬೈ
ಪಿ ಡಿ, ಎ ಪಿ ಬೈ ಪಿ ಡಿ. ಹೌದಾ? tan 60 ಅಂದ್ರೆ ಎಷ್ಟು? √3. ಹೌದಾ? √3 ಈಕ್ವಲ್ ಟು ಎ ಪಿ ಅಂದ್ರೆ 20 1ದಿಂದ 20 ಬೈ ಎಷ್ಟು? ಪಿ ಡಿ. ಓಕೆ, ಸಾರಿ, by 1. Therefore, PD equal to 20 by √3. ಹೌದಾ? PD equal to 20 by √3 ಆದ್ರೆ BE also, ಆದ್ದರಿಂದ BE equal to PD equal to 20 by √3. ಹೌದಾ? ಇದನ್ನ ನಾನು 2 ಅನ್ಕೋತಿದ್ದೀನಿ. ಅಗೇನ್ ಇನ್ ಟ್ರಯಾಂಗಲ್ APD ಒಳಗೆ ಏನದ ನೋಡಿಲ್ಲ, APD ಇದು 60 ಡಿಗ್ರಿ ಅದ. ಆಮೇಲೆ ನಾವು AD ತೆಗಿಬೇಕಾಗೈತೆ. ಅಂದ್ರೆ ಇಲ್ಲೇ APD ಇದು ಲಂಬಕೋನ ತ್ರಿಕೋನ ಆಗತ್ತ. ಇದು ಲಂಬಕೋನ ತ್ರಿಕೋನ. ಯಾವುದು? ಇದು. ಹೌದಾ? ಈಗ ನಾವು AD ತೆಗಿಬೇಕು. AD ಅಂದ್ರೇನು? ಕರ್ಣ, ಹೈಪೋಟೆನ್ಯೂಸ್, ಅದನ್ನ ತೆಗಿಬೇಕಾಗೈತೆ. ಹೈಪೋಟೆನ್ಯೂಸ್ ತೆಗಿಬೇಕಾದ್ರೆ ನಾವು ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಉಪಯೋಗ ಮಾಡಬೇಕು ನೋಡಿ. ಇಲ್ಲೇ sin 60 ಈಕ್ವಲ್ ಟು ಏನು? ಅಪೋಸಿಟ್ ಸೈಡ್ AP divided by PD. ಹೌದಾ? sin 60 ಈಕ್ವಲ್ ಟು √3 by 2 PD. AP ಅಂತಂದ್ರೆ ನಾವೇನು ತೆಗೆದಿದ್ದೆವು? 20 meters by ಯಾವುದು? PD. 20 meters by PD. ಹೌದಾ? ಆಲ್ ರೈಟ್. 20 meters by AD ಸಾರಿ, AD. sin 60 equal to PD by AD. Sorry, AP by AD hypotenuse. AP is the opposite side. AD. ಹಾಗಾದ್ರೆ AD ಏನಾಯ್ತು? AD equal into √3 by 2 equal to 20. ಏನಾಯ್ತು ನೋಡಿ? AD equal to 20 into 2 by √3. ಏನಾಯ್ತು? 40 by √3. ನಾವು ಇದನ್ನು ಕಂಡುಹಿಡಬೇಕಾಗಿತ್ತು. ಹೌದಾ? ಅಂದ್ರೇನು? ಆ ಕಟ್ಟಡ ಮತ್ತು ಗೋಪುರದ ತುದಿಗಳ ಅಂತರ. ಓಕೆ, ಮತ್ತೊಂದು ಏನು ಕಂಡುಹಿಡಬೇಕಾಗಿತ್ತು ನಾವು? PD. ಹೌದಾ? ಅದನ್ನು ನಾವು ಕಂಡುಹಿಡಿದಿದ್ದೆವು. ADನೂ ಬಂತು, ಆಮೇಲೆ BEನೂ ಬಂತು. ಓಕೆ, ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ನೆಲದ ಮೇಲಿನ ಒಂದು ಗೂಟಕ್ಕೆ 20 ಮೀಟರ್ ಉದ್ದವಿರುವಂತೆ ಒಂದು ಹಗ್ಗವನ್ನು ಬಿಗಿಯಾಗಿ ಕಟ್ಟಲಾಗಿದೆ. ಹಗ್ಗವು ನೆಲದೊಂದಿಗೆ 30 ಅಂಶದ ಕೋನವನ್ನು ಉಂಟು ಮಾಡಿದೆ. ಒಬ್ಬ ಸರ್ಕಸ್ ಕಲಾವಿದನು ಈ ಹಗ್ಗವನ್ನು ಹತ್ತಿ ಕಂಬದ ತುದಿಯನ್ನು ತಲುಪಿ ಅಲ್ಲಿಂದ ಅವನು ಅದೇ ನೆಲದ ಮೇಲೆ ನೇರವಾಗಿ ನಿಂತಿರುವ ಮತ್ತೊಂದು ಕಂಬದ ತುದಿಯಿಂದ ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನವು 60 ಅಂಶದ್ದಾಗಿದೆ. ನೆಲದ ಮೇಲಿನ ಗೂಟದಿಂದ ದೊಡ್ಡ ಕಂಬದ ಪಾದಕ್ಕೆ ಇರುವ ದೂರ 30 ಮೀಟರ್ ಆದರೆ ಆ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ. ಕಂಬದ ಎತ್ತರ
In the given figure, a rope is tightly stretched and tied from the top of a vertical pole to a peg on the same level ground such that the length of the rope is 30 meter and the angle made by it with the ground is 30 degree. The circus artist climbs the rope and reaches the top of the pole, and from there he observes that the angle of elevation of the top of another pole on the same ground is found to be 60 degree. If the distance of the foot of the longer pole and from the peg is 30 meter, find the height of this pole. Find the height of this pole. Okay. ಈಗ ನೋಡಿ, ಇದು ಏನಾಗತ್ತ, ಹಗ್ಗ. ಇದು ಹಗ್ಗ. ಇದು ಒಂದು ಪೋಲ್, ಗೂಟ ಅಥವಾ ಪೆಗ್ ಅಂತ ಕರಿತಿದ್ದೆವು. ಇದು ಪೆಗ್, ಎ ಬಿ ಗೂಟ ಅಥವಾ ಪೆಗ್. ಓಕೆ. ಅದು ಹಗ್ಗದ ಉದ್ದ ಅಂದ್ರೆ OA, ಹಗ್ಗದ ಉದ್ದ. ಉದ್ದ 20 ಮೀಟರ್. ಇದನ್ನು ಕೊಟ್ಟು ಆಂಗಲ್ AOB ಈಕ್ವಲ್ ಟು ಎಷ್ಟು, 30 ಡಿಗ್ರಿ. ಹೌದಾ. ಆಮೇಲೆ ಆಂಗಲ್ CAE ಈಕ್ವಲ್ ಟು 60 ಡಿಗ್ರಿ ಕೊಟ್ಟಂತ ಸಂಗತಿಗಳು. ಓಕೆ. ಈಗ ಈ ಪೆಗ್ 1/2 ಡಿವೈಡೆಡ್ ಬೈ ಈಗ sin 60 ಈ ಟ್ರಯಾಂಗಲ್ ತಗೊಳ್ರಿ. ಇನ್ ಟ್ರಯಾಂಗಲ್ ABO sin 60 equal to AB opposite side by ಏನು, hypotenuse. Hypotenuse is OA. Okay. Yes. Sin 60 equal to ಎಷ್ಟು, 1/2. 1/2 equal to AB by hypotenuse ಏನು, 20. ಹೌದಾ. ಈಗೇನಾಗತ್ತೆ ನೋಡಿ, AB equal to ಎಷ್ಟು, 1/2 into 20 ಅಂದ್ರೆ 10 ಮೀಟರ್. 10 ಮೀಟರ್. ಇದೇನು, ಆ ಪೆಗ್ ಗೂಟದ ಎತ್ತರ ಆಯ್ತು. ಈಗ ನೋಡಿ, AB equal to 10 ಮೀಟರ್ ಆದ್ರ ಇದು ಒಂದು ಆಯತ ಆಗುತ್ತಿಲ್ಲೋ, ಇದು. ಹಾಗಾದ್ರೆ DE equal to 10 ಮೀಟರ್. ಓಕೆ. ಇನ್ ಟ್ರಯಾಂಗಲ್ ಯಾವುದು, A ಇನ್ ಟ್ರಯಾಂಗಲ್ ABO ಆತ. ಇನ್ ಟ್ರಯಾಂಗಲ್ ACE ಓಕೆ. ACE ಕೊಟ್ಟು ಯಾವುದು, cos 30. ACE equal to cos 30. ಅಗೇನ್ ಇನ್ ಟ್ರಯಾಂಗಲ್ ಯಾವುದು, ಇನ್ ಟ್ರಯಾಂಗಲ್ AOB ಅಥವಾ ABO ಎರಡು ಒಂದೇ. ಹೌದಾ. cos 30 equal to ಯಾವುದು, OB divided by OA hypotenuse.
cos 30 equal to root 3 by 2 equal to OB by hypotenuse ಎಷ್ಟದ 20 ಹೌದಾ. therefore OB equal to root 3 by 2 into 20 ಹೌದಾ. ಅಂದ್ರೆ ಏನಾಯ್ತು 10 root 3. 10 root 3 ಅಂದ್ರೆ ಎಷ್ಟು, root 3 ಇಲ್ಲೇ ಕೊಟ್ಟಿರ ನೋಡಿ, root 3 equal to 1.73. 10 into 1.73 ಅಂದ್ರೇನು 17.3 ಮೀಟರ್. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಗುಣಿಸಿದರೆ ಅಷ್ಟು ಬರ್ತದ ಹೌದಾ. ಇದು ಆಯಿತು. ನೆಕ್ಸ್ಟ್ therefore ಏನಾಯ್ತು ಬಿ ಡಿ ಈಕ್ವಲ್ ಟು ಓ ಡಿ ಮೈನಸ್ ಓ ಬಿ ಈಕ್ವಲ್ ಟು 30 ಮೈನಸ್ 17.3 ಅಂದ್ರೆ 12.7 ಮೀಟರ್. ಓಕೆ, 7 ಮೀಟರ್. therefore ಎ ಈಕ್ವಲ್ ಟು ಬಿ ಡಿ equal to 12.7 meter. Okay. In triangle ACE tan ತಗೋಬೇಕಾಗತ್ತೆ. ಯಾಕಂದ್ರೆ ಉನ್ನತ ಕೋನ ಅಂತ ಕೊಟ್ಟಾನವ. tan 60 equal to CE by ಯಾವುದು AE. ಯಾವ ಟ್ರಯಾಂಗಲ್ ಅಲ್ಲಿ ಇಲ್ಲೇ ACE ದೊಳಗ ಅಪೋಸಿಟ್ ಸೈಡ್ CA ಆಮೇಲೆ ಬೇಸ್ AE ಹೌದಲ್ಲ. ಆದ ಕಾರಣ ನಾವು ಹೀಗೆ ತಗೋಬೇಕಾಗತ್ತ. tan 60 equal to root 3 equal to CE by 12.7. okay, therefore CE equal to root 3. ಸಾರಿ, ಇದು root 30 ಅಲ್ಲ, root 3. tan 60 equal to root 3. okay, CE equal to root 3 into 12.7. okay, 12.7. ಆಮೇಲೆ CE equal to this is equal to root 3 equal to ಎಷ್ಟು ಕೊಟ್ಟ ನೋಡು ಇಲ್ಲೇ 1.73 into 12.7 equal to 21.97 centimeter. okay, therefore height of the pole ಮತ್ತೊಂದು ಕಂಬದ ಎತ್ತರ ಅಥವಾ ಕಂಬದ ಎತ್ತರ. ಈಕ್ವಲ್ ಟು ಏನಾಗುತ್ತೆ CD ಈಕ್ವಲ್ ಟು ಕಂಬದ ಎತ್ತರ ಎಷ್ಟು CD, ಇದು CD ಈಕ್ವಲ್ ಟು CE ಪ್ಲಸ್ CD. ಓಕೆ, CD ಈಕ್ವಲ್ ಟು CE ಪ್ಲಸ್ ED. ನಾವು ಈಗ ಇವೆರಡರ ಬೆಲೆಗಳನ್ನು ಈಗಾಗಲೇ ನಾವು ಕಂಡು ಹಿಡಿದಿದ್ದೆವು. 21.97 ಪ್ಲಸ್ 10 ಈಕ್ವಲ್ ಟು 31.97 ಮೀಟರ್. ಇದು ಎತ್ತರ ಆಯಿತು. ಯಾವುದು ಟೋಟಲ್ ಇದು 31.97 ಮೀಟರ್. ಓಕೆ, ಆಯ್ತಲ್ಲ, ಇದು ಉತ್ತರ ನಮ್ಮದು. ಓಕೆ, ಈ ಪ್ರಶ್ನೆ 30. 1.2 ಮೀಟರ್ ಎತ್ತರದ ಹುಡುಗಿಯು ನೆಲದಿಂದ 88.2 ಮೀಟರ್ ಎತ್ತರದಲ್ಲಿ
ಒಂದು ಬಲೂನ್ ಕ್ಷಿತಿಜ ರೇಖೆಗೆ ಸಮಾಂತರವಾಗಿ ಗಾಳಿಯಲ್ಲಿ ತೇಲುತ್ತಿರುವುದನ್ನು ಗುರುತಿಸುತ್ತಾಳೆ. ಇಲ್ಲಿ ಹುಡುಗಿಯ ಎತ್ತರ ಎಷ್ಟು? ಎ ಹುಡುಗಿಯ ಎತ್ತರ EF ಈಕ್ವಲ್ ಟು 1.2 ಮೀಟರ್. ಹೌದಾ? ಒಂದು ಸಮಯದಲ್ಲಿ ಹುಡುಗಿಯ ಕಣ್ಣಿನಿಂದ ಈ ಬಲೂನ್ಗೆ ಉಂಟಾದ ಕೋನವು ಉನ್ನತ ಕೋನವು 60 ಅಂಶದ್ದು ಆಗಿರುತ್ತದೆ. ಸ್ವಲ್ಪ ಸಮಯದ ನಂತರ ಉನ್ನತ ಕೋನವು 30 ಅಂಶಕ್ಕೆ ಇಳಿಯುತ್ತದೆ. ಹೌದಾ? ಈ ಸಮಯದ ಅಂತರದಲ್ಲಿ ಬಲೂನ್ ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ. In a 1.2 meter tall girl spots a balloon moving with the wind in a horizontal line at the height of 88.2 meters from the ground. The angle of elevation of the balloon from the eyes of the girl at any instant is a 60 degree. After some time, the angle of elevation reduces to 30 degree. Find the distance traveled by the balloon during that time. ಅಂದ್ರೆ ನಾವು AC ಕಂಡುಹಿಡಿಬೇಕಾಗೈತೆ. ಬಲೂನು ಇಲ್ಲೈತೆ. ಯಾವ ಥರ? ಇದು ಬಲೂನ್. ಇಲ್ಲೊಂದು ಬಲೂನ್ ಐತೆ. ಇಲ್ಲಿ ಹುಡುಗಿ ಎದ್ದಾಳ. ಓಕೆ, ಇಲ್ಲಿ ಹುಡುಗಿ ಎತ್ತರ 1.2. ಇದು ಕೊಟ್ಟಂತಹ ದತ್ತಾಂಶದ ಪ್ರಕಾರ ನಾವು ಏನು ಮಾಡಬೇಕು? ಚಲಿಸಿದ ದೂರ. ಇಲ್ಲೇ ಈ EF ಅಂತ ಏನೈತೆ ಅದು 30 ಮೀಟರ್ ಐತೆ. ಯಾವುದು? ಈ ಹುಡುಗಿ ನೆಲದಿಂದ ಎಷ್ಟು? 30 ಮೀಟರ್. ಇದು 30 ಮೀಟರ್. ಇದು 30 ಮೀಟರ್ ಐತೆ. ಇದು 88.2 ಮೀಟರ್ ಐತೆ. ಹಾಗೆ ಇಲ್ಲೇ ನೋಡಿ, ಇಲ್ಲೇ ನಮ್ಗೆ ಈ ಹುಡುಗಿ ಆ ಬಲೂನು ಒಂದು ಪೊಸಿಷನ್ನಿಂದ ಹುಡುಗಿಯ ಕಣ್ಣಿನ ದೃಷ್ಟಿಯಿಂದ ಈ BG ಅಂದ್ರೆ ಎಲ್ಲಿವರೆಗೂ? FG ವರೆಗೂ ಅದು 30 ಮೀಟರ್ ಅದ. ಅದನ್ನು ಇಲ್ಲಿ ಕೊಡಲಾಗಿಲ್ಲ. ಆದ್ರೆ ನಾವು ಇದು ಸ್ವಲ್ಪ ಪ್ರಶ್ನೆ ತಪ್ಪಾಗೈತೆ. ಈಗ ನಾವು ಏನು ಮಾಡಬೇಕು? FG ಈಕ್ವಲ್ ಟು 30 ತಗೊಂಡಾಗ ಮಾತ್ರ ಇದಕ್ಕೆ ನಾವು ಉತ್ತರ ಕಂಡುಕೊಳ್ಳಿಕ್ಕೆ 30 ಮೀಟರ್ ಅಂತ ತೆಗೆದುಕೊಂಡಾಗ ಮಾತ್ರ ನಾವು ಉತ್ತರ ಕಂಡುಕೊಳ್ಳಿಕ್ಕೆ ಸಾಧ್ಯ ಅದ. ಹೌದಾ? ಈಗ ನೋಡಿ, ಏನು ಕಂಡುಹಿಡಬೇಕು? AC ಕಂಡುಹಿಡಬೇಕು. ಯಾವುದು? AC ಅಂದ್ರೆ ಬಲೂನ್ ಚಲಿಸಿದ ದೂರ. AC ಅನ್ನು ಕಂಡುಹಿಡಿಬೇಕಾಗೈತೆ. ಹೈಟ್ ಆಫ್ ದ ಬಲೂನ್ ಫ್ರಮ್ ದಿ ಗ್ರೌಂಡ್ AB. ಹೈಟ್ ಆಫ್ ದಿ ಬಲೂನ್ ಫ್ರಮ್ ದಿ ಗ್ರೌಂಡ್. ಬಲೂನಿನ ಎತ್ತರ. ಎಲ್ಲಿಗೆ? ಗ್ರೌಂಡ್ನಿಂದ, ಈ ನೆಲದಿಂದ. ಎಷ್ಟು? AB. ಹೌದಾ? AB ಈಕ್ವಲ್ ಟು ಎಷ್ಟು?
88, or I can write down AB equal to sorry, already I have written AB equal to AG minus BG. ಹೌದಾ? ಇದೇನಾಗುತ್ತೆ? 88.2 minus 1.2 ಅಂದ್ರೆ 87 ಮೀಟರ್. ಹೌದಾ? ಇನ್ ತ್ರಿಕೋನ AEBಯಲ್ಲಿ tan 30 equal to AB by EB. tan 30 ಅಂದ್ರೆ 1/√3 equal to ಏನಾಗುತ್ತೆ? AB ನಾವು ಇಲ್ಲೇ 87 ಅಂತ ತಗೊಳ್ಕೊಂಡಿದ್ದೆವು, ಬಂದದ 87 by EB. ಆದ್ದರಿಂದ ಏನಾಗುತ್ತೆ? EB equal to 87√3 ಮೀಟರ್ ಆಯಿತು. AB equal to, ಓಕೆ. ಇನ್ CED, ಇನ್ ಟ್ರ್ಯಾಂಗಲ್ CED, tan 60 ಉನ್ನತ ಕೋನ. ಹೌದಾ? CD by ED. ಓಕೆ. tan 60 equal to √3 equal to CD. ಇಲ್ಲಿ ನೋಡಿ, CD ಯಾಕಂದ್ರೆ ಇದು ಒಂದು ಆಯತ ಆಗತ್ತೆ. CD equal to AB. ಓಕೆ. CD equal to AB by ED. ಹೌದಾ? ಇದು ಏನಾಯ್ತು? √3 87 √3 equal to 87 by ED. ಹೌದಾ? Therefore ED equal to 87 by √3 equal to 87 into √3 ಆಯ್ತಾ? ಸಾರಿ, this implies ED equal to 87 by √3 ಅದಲ್ಲ, ನಾನು ಈ ಥರ ಬರ್ಕೋತೀನಿ. 87 into 87 into √3, ಕೆಳಗಡೆ ಮತ್ತೊಂದು √3ಲಿಂದ ಗುಣಿಸ್ಕೋತಿದ್ದೀನಿ. ಏನಾಗುತ್ತೆ ನೋಡಿ, ಇಲ್ಲೇ ಏನೂ ತೊಂದರೆ ಆಗೋದಲ್ಲ, ಯಾಕಂದರೆ ಇದು ಹೋಗುತ್ತಾ. ಏನಾಗುತ್ತೆ? 87 into √3 by 3 ಆಯಿತು. ಇದು ಏನಾಯಿತು? 29 into √3. ಹೌದಾ? ಅಂದ್ರೆ ಡಿಸ್ಟೆನ್ಸ್, ಬಲೂನು ಚಲಿಸಿದ ದೂರ, ಬಲೂನ್ ಚಲಿಸಿದ ದೂರ AC equal to DB equal to BE minus ED equal to 87 √3 minus 29 √3. ಹೌದಾ? ಇದನ್ನು ನಾನು ಇಲ್ಲಿ ಬರ್ಕೊತೇನೆ ನೋಡಿ.
ಈಕ್ವಲ್ ಟು 58 ರೂಟ್ 3 ಮೀಟರ್. ಇದು ಚಲಿಸಿದ ದೂರ ಆಗತ್ತ. ಇದು ನಮ್ಮ ಉತ್ತರ.